ದೇಶದ ಪ್ರಧಾನಿ ನರೇಂದ್ರ ಮೋದಿಯ ಬಳಿ ಎಷ್ಟು ಆಸ್ತಿ ಇದೆ ಎನ್ನುವಂಥದ್ರ ಬಗ್ಗೆ ದೇಶದ ಪ್ರಜೆಗಳಿಗೆ ಒಂದಷ್ಟು ಕೌತುಕಗಳು ಇದ್ದೇ ಇರ್ತವೆ. ದೇಶದ ಪ್ರಧಾನಿಯಾಗಿದ್ದುಕೊಂಡು ನರೇಂದ್ರ ಮೋದಿ ಎಷ್ಟು ಆಸ್ತಿಗಳನ್ನು ಸಂಪಾದಿಸಿದ್ದಾರೆ. ಈಗಾಗಲೇ ಸಾಕಷ್ಟು ಚುನಾವಣೆಯನ್ನು ಎದುರಿಸಿರುವಂತಹ ನರೇಂದ್ರ ಮೋದಿ ಚುನಾವಣಾ ಆಯುಕ್ತರಿಗೆ ಅಥವಾ ಚುನಾವಣಾ ಆಯೋಗಕ್ಕೆ ಒಂದಷ್ಟು ಆಸ್ತಿಗಳ ವಿವರವನ್ನು ಸಲ್ಲಿಸಿರ್ತಾರೆ. ಇನ್ನು ಆ ಸಲ್ಲಿಕೆಯ ಆಧಾರದಲ್ಲಿ ಅವರ ಆಸ್ತಿಯನ್ನು ಇಂತಿಷ್ಟೇ ಅಂತ ಹೇಳಬಹುದು. ಜೊತೆಗೆ ದೇಶದ ಲೋಕಸಭಾ ವಿಪಕ್ಷ ನಾಯಕ ಆಗಿರ್ತಕ್ಕಂತಹ ರಾಹುಲ್ ಗಾಂಧಿ ಅವರ ಬಳಿ ಎಷ್ಟು ಆಸ್ತಿಗಳಿದ್ದಾವೆ, ಸ್ಥಿರಾಸ್ತಿ ಎಷ್ಟು, ಚರಾಸ್ತಿ ಎಷ್ಟು, ಈವರೆಗೂ ಸಂಪಾದನೆ ಮಾಡಿಕೊಂಡು ಬಂದಿರುವ ಆಸ್ತಿಗಳೆಷ್ಟು, ನಿಜಕ್ಕೂ ಕೂಡ ಕುತೂಹಲವನ್ನು ಕೆರಳಿಸುವಂತಹ ವಿಚಾರ ಇದು. ಹಾಗಾದರೆ ನರೇಂದ್ರ ಮೋದಿಯ ಬಳಿ ಎಷ್ಟು ಆಸ್ತಿಗಳಿದ್ದಾವೆ? ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಅಂದರೆ ADR ಅಂತ ಕರಿತೀವಿ, ಆ ತರಹದ್ದೊಂದು ಸಂಘಟನೆ ರಾಜಕೀಯ ನಾಯಕರ ವಿರುದ್ಧದ ಪ್ರಕರಣಗಳು ಮತ್ತು ಆಸ್ತಿಗಳು ಇತರೆ ವಿಷಯಗಳ ಬಗ್ಗೆ ಆವಾಗ ಕೆಲವು ಆಸಕ್ತಿದಾಯಕ ಸಂಗತಿಗಳನ್ನು ಬಹಿರಂಗಪಡಿಸುತ್ತಲೇ ಇರುತ್ತೆ. ಚುನಾವಣಾ ನಾಮಪತ್ರಗಳ ಸಮಯದಲ್ಲಿ ಚುನಾವಣಾ ಆಯೋಗಕ್ಕೆ ಸಾರ್ವಜನಿಕ ಪ್ರತಿನಿಧಿಗಳು ಸಲ್ಲಿಸಿದ ಅಫಿಡವಿಟ್ಗಳ ವಿವರಗಳನ್ನು ಇದು ವಿಶ್ಲೇಷಣೆ ಮಾಡುತ್ತೆ ಮತ್ತು ಆಸಕ್ತಿದಾಯಕ ಸಂಗತಿಗಳನ್ನು ಬಿಡುಗಡೆ ಮಾಡುತ್ತಲೇ ಇರುತ್ತೆ. ADR ಮುಖ್ಯಮಂತ್ರಿಗಳು, ಸಂಸದರು ಮತ್ತು ಶಾಸಕರ ವಿರುದ್ಧದ ಪ್ರಕರಣಗಳ ವಿವರಗಳನ್ನು ಹಾಗೂ ದೇಶದ ಮುಖ್ಯಮಂತ್ರಿಗಳ ಆಸ್ತಿಗಳ ಮೌಲ್ಯಗಳನ್ನು ಬಹಿರಂಗಪಡಿಸುತ್ತೆ. ಅಫಿಡವಿಟ್ ಸಲ್ಲಿಸುವಾಗ ತನ್ನ ಬಳಿ ಇರತಕ್ಕಂಥ ಒಟ್ಟು ಆಸ್ತಿಗಳ ಮೌಲ್ಯ, ಅದರಲ್ಲಿ ಸ್ಥಿರಾಸ್ತಿ ಎಷ್ಟು, ಚರಾಸ್ತಿ ಎಷ್ಟು, ಇವೆಲ್ಲವನ್ನು ಕೂಡ ಸಲ್ಲಿಸಬೇಕಾಗಿ ಇರುತ್ತದೆ. ಇತ್ತೀಚೆಗೆ ದೇಶದ ಸಂಸದರ ಆಸ್ತಿಗಳ ವಿವರಗಳೊಂದಿಗೆ ವರದಿಯನ್ನು ಬೆಳಕಿಗೆ ತಂದಿತ್ತು. ಆ ವಿವರಗಳನ್ನು ಅತ್ಯಂತ ಕುತೂಹಲವಾಗಿ ಜನ ನೋಡಿದರು. ಮೋದಿಯವರ ಬಳಿ ಆಸ್ತಿ ಎಷ್ಟು? ADR ತನ್ನ ವರದಿಯಲ್ಲಿ ಪ್ರಧಾನಿ ಮೋದಿಯವರ ಆಸ್ತಿಯ ಮೌಲ್ಯವನ್ನು 3 ಕೋಟಿ ಎಂದು ಅಂದಾಜು ಮಾಡಿದೆ. ವಾರಣಾಸಿಯಿಂದ ಸತತ 3 ಬಾರಿ ಸಂಸದರಾಗಿ ಗೆಲ್ಲುವ ಮೂಲಕ ಮೋದಿ ಹ್ಯಾಟ್ರಿಕ್ ಗಳಿಸಿದ್ದಾರೆ. ಅವರು ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ ಅಫಿಡವಿಟ್ಗಳ ಪ್ರಕಾರ ಅವರ ಆಸ್ತಿಯ ಪ್ರಸ್ತುತ ಮೌಲ್ಯ, ಈಗಿನ ಮೌಲ್ಯ 3,02,06,889 ರೂಪಾಯಿ. ಅದಾದ ನಂತರ 2014ರಲ್ಲಿ ಸ್ಪರ್ಧೆ ಮಾಡುವಾಗ ಅದು 1.5 ಕೋಟಿ ರು ಆಗಿದ್ದರೆ 2019ರ ವೇಳೆಗೆ ಅದು 2.5 ಕೋಟಿ ರುಗೆ ಏರಿಕೆಯಾಗಿತ್ತು. 2014ಕ್ಕೆ ಹೋಲಿಸಿದ್ರೆ ಇದುವರೆಗೂ ಮೋದಿಯವರ ಬಳಿ ಇರತಕ್ಕಂಥ ಆಸ್ತಿ 82ರಷ್ಟು ಹೆಚ್ಚಾಗಿದೆ. ಅಂದರೆ ಈ ಹಿಂದೆ ಎಷ್ಟು ಆಸ್ತಿಗಳಿತ್ತೋ ಆ ಆಸ್ತಿಗಳ ಪೈಕಿ ಈಗ ನಾವು ಹೋಲಿಕೆ ಮಾಡುವುದಾದರೆ ಸುಮಾರು 82% ಹೆಚ್ಚಾಗಿದೆ. ಇದು ನಮ್ಮ ದೇಶದ ಪ್ರಧಾನಿಯ ಬಳಿ ಇರತಕ್ಕಂಥ ಆಸ್ತಿಯ ವಿವರ. ಇನ್ನು ಅದೇ ದೇಶದ ಲೋಕಸಭೆಯ ವಿಪಕ್ಷ ನಾಯಕ, ಅಪೋಸಿಷನ್ ಲೀಡರ್ ಅಂತೇನು ಕರಿತೀವಿ, ರಾಹುಲ್ ಗಾಂಧಿ ಅವರ ಬಳಿಯೂ ಕೂಡ ಇರತಕ್ಕಂಥ ಆಸ್ತಿ ಅತ್ಯಂತ ಆಸಕ್ತಿಯನ್ನು ಮೂಡಿಸಿದೆ. ಹಾಗಾದರೆ ರಾಹುಲ್ ಗಾಂಧಿಯ ಬಳಿ ಇರತಕ್ಕಂಥ ಆಸ್ತಿಯ ವಿವರ ಏನು? ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರ ಆಸ್ತಿಯ ವಿವರಗಳನ್ನು ADR ಬೆಳಕಿಗೆ ತಂದಿತ್ತು. ಇನ್ನು ರಾಹುಲ್ ಗಾಂಧಿಯವರ ಆಸ್ತಿಯ ಪ್ರಸ್ತುತ ಮೌಲ್ಯ 20.39 ಕೋಟಿ. 2014ರಲ್ಲಿ ಅದು 9.40 ಕೋಟಿ ರೂಪಾಯಿಗೆ ಆಗಿದ್ರೆ 2019ರ ಚುನಾವಣಾ ಅಫಿಡವಿಟ್ ಪ್ರಕಾರ ಅದು 15.88 ಕೋಟಿ ರೂಪಾಯಿಗೆ ಏರಿತ್ತು. 2024ರ ಚುನಾವಣೆಯಲ್ಲಿ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ ವಿವರಗಳ ಪ್ರಕಾರ ರಾಹುಲ್ ಗಾಂಧಿ ಬರೋಬ್ಬರಿ 20 ಕೋಟಿಯ ಒಡೆಯಾಗಿದ್ದರು. 2019ರಲ್ಲಿ ಅವರು ವಯನಾಡಿನಿಂದ ಸ್ಪರ್ಧೆ ಮಾಡಿದ್ರು. 2024ರ ಚುನಾವಣೆಯಲ್ಲಿ ಅವರು ಅಮೇಥಿಯಿಂದ ಸ್ಪರ್ಧಿಸಿದ್ದರು. ಒಟ್ಟಾರೆ ಅವರ ಆಸ್ತಿಯೂ ಕೂಡ ಹೆಚ್ಚಿತ್ತು. ಇನ್ನು ತೆಲುಗು ರಾಜ್ಯಗಳ ಸಂಸದರ ಆಸ್ತಿಗಳು ಗಣನೀಯವಾಗಿ ಆಸ್ತಿ ಹೆಚ್ಚಿರುವ ಸಂಸದರ ಪಟ್ಟಿಯಲ್ಲಿ YSRCP ಸಂಸದ ಮಿಥುನ್ ರೆಡ್ಡಿ ತೆಲುಗು ರಾಜ್ಯಗಳ ಟಾಪ್ 3ಯಲ್ಲಿದ್ದಾರೆ. ಟಾಪ್ 3ಗೆ ಬರ್ತಾರೆ. 2014ರಲ್ಲಿ ಅವರ ಆಸ್ತಿ ಮೌಲ್ಯ 22 ಕೋಟಿ ರೂಪಾಯಿಗಳಾಗಿದ್ದರೆ 2019ರ ವೇಳೆಗೆ ಅದು 66 ಕೋಟಿ ರೂಪಾಯಿಗಳಿಗೆ ತಲುಪಿತ್ತು. 2024ರ ವೇಳೆಗೆ ಅದು 146 ಕೋಟಿ ರೂಪಾಯಿಗೆ ಏರಿತ್ತು. ಈ ಮಧ್ಯೆ MIM ಮುಖ್ಯಸ್ಥ ಮತ್ತು ಹೈದರಾಬಾದ್ ಸಂಸದ ಅಸಾದುದ್ದೀನ್ ಓವೈಸಿ ಅವರ ಆಸ್ತಿ 10 ವರ್ಷಗಳಲ್ಲಿ ಹೆಚ್ಚುವರಿಯಾಗಿ 19 ಕೋಟಿ ರೂಪಾಯಿಗಳಷ್ಟು ಹೆಚ್ಚಾಗಿದೆ. ಇನ್ನು ಕೇಂದ್ರ ಸಚಿವ ರಾಮ್ ಮೋಹನ್ ನಾಯ್ಡು ಅವರ ಆಸ್ತಿ 14.89 ಕೋಟಿ ರೂಪಾಯಿಗೆ ಹೆಚ್ಚಾಗಿದ್ದರೆ YSRCP ಸಂಸದ ಅವಿನಾಶ್ ರೆಡ್ಡಿ ಅವರ ಆಸ್ತಿ 40 ಕೋಟಿ ರೂಪಾಯಿವರೆಗೂ ಕೂಡ ತಲುಪಿದೆ. 2014ರಲ್ಲಿ ಅವಿನಾಶ್ ಅವರ ಆಸ್ತಿ ಕೇವಲ 7 ಕೋಟಿ ರೂಪಾಯಿಗಳು ಮಾತ್ರ ಇತ್ತು. 2019ರಲ್ಲಿ 18 ಕೋಟಿಯಾಗಿ ಬದಲಾಯಿತು. ಒಟ್ಟಾರೆ ವರ್ಷ ಉರುಳಿದಂತೆ ಜನಪ್ರತಿನಿಧಿಗಳ ಆಸ್ತಿಗಳು
ದುಪ್ಪಟ್ಟು 5ರಷ್ಟು ಹೆಚ್ಚಾಗ್ತಾ ಇರೋದು ನಿಜಕ್ಕೂ ಕೂಡ ದುರಂತವಾದಂತಹ ಕತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.